ನಮಸ್ಕಾರ ಎಲ್ರಿಗೂ. ಸೊ ಇವತ್ತೊಂದು ರಿಟರ್ನ್ ಬಂದಿತ್ತು ನನಗೆ. ಸೊ ನಾ ಕಳಿಸಿದ ಪ್ರಾಡಕ್ಟ್ ಸಣ್ಣದಿತ್ತು, ಬಟ್ ನನಗೆ ವಾಪಸ್ ಬಂದಿದ್ದು ರಿಟರ್ನ್ ಪ್ಯಾಕೇಜ್ ತೋರಿಸ್ತೇನೆ ನೋಡಿ. ಇಷ್ಟು ದೊಡ್ಡ ಬಂದೈತಿ. ಆಮೇಲೆ ಇದ್ರೊಳಗೆ ಏನೈತಾನೆ, ಇಂಥ ಪ್ರಾಡಕ್ಟ್ ನನ್ನ ಕಡೆ ಇಲ್ಲೇ ಇಲ್ಲ. ಆಮೇಲೆ ಈ ಥರ ನಾನು ಮೀಶೋ ಒಳಗೆ ಹೋಗಿ ಇಲ್ಲಿ ಇದ್ರೊಳಗೆ ನಂಬರ್ ಇರ್ತೈತಿ, AWD ನಂಬರ್ ಅಂತೇಳಿ. ಓಕೆ, ಸೊ ಅದನ್ನು ನಾ ಮೀಶೋ ಒಳಗೆ ಚೆಕ್ ಮಾಡಿದ್ರೆ ಆ ಪ್ರಾಡಕ್ಟ್ ಸಣ್ಣ ಐತಿ ನಾ ಕಳಿಸಿದ್ದು. ಬಟ್ ಇವಾಗ ನನ್ನ ಕಡೆ ಬಂದಿದ್ದು ಇಷ್ಟು ದೊಡ್ಡ ಪ್ರಾಡಕ್ಟ್ ಐತಿ. ಇದು ಏನೈತೆ ನಂಗೆ ಗೊತ್ತಿಲ್ಲ, ಬಟ್ ಇದನ್ನು ನಾವು ವಾಪಸ್ ಅವ್ರ ಕಡೆಗೆ ವಿಡಿಯೋ ಮಾಡಿ ಟಿಕೆಟ್ ರೈಸ್ ಮಾಡಿದಾಗ ಇದರ ಅಮೌಂಟ್ ನಂಗೆ ಬರ್ತೈತಿ. ಬಟ್ ಇದ್ರೊಳಗೆ ಏನಿದೆ ಅಂತ ನೋಡೋಂಬರ್ರಿ. ನೋಡಿದ್ರಲ್ಲ. ಸೊ ನನಗೆ ಈಗೇನೋ ಜಾಮೂನ್ ಆ್ಯಕ್ಟಿವ್ ಆ್ಯಕ್ನೆ ಅಂತ ಇದು ಪ್ರಾಡಕ್ಟ್ ನಂದಂತೂ ಅಲ್ಲ. ಬಟ್ ನನಗೆ ರಿಟರ್ನ್ ಅದು RTO ರಿಟರ್ನ್. ಓಕೆ, ಏನೋ ಕಸ್ಟಮರ್ ಕಡೆ ಹೋದ ಕಸ್ಟಮರಿಂದ ವಾಪಸ್ ನನ್ನ ಕಡೆ ಏನೋ ಬೇರೆ ಹಾಕಿ ಕಳಿಸಿದ್ರೆ ಅದು ಬೇರೆ. ಬಟ್ RTO ಅಂದರೆ ಏನೋ ಇನ್ನೂ ಕಸ್ಟಮರ್ ಕಡೆ ಹೋಗಿರೋದೇ ಇಲ್ಲ. ಸೊ ಅವಾಗ ಕ್ಯಾನ್ಸಲ್ ಆಗಿರ್ತಾವೆ, ಏನಾರ ಒಂದು ಇಶ್ಯೂ ಬಂದಿದ್ದಕ್ಕೆ ವಾಪಸ್ ಕಡ್ದಿರ್ತಾರೆ. ಸೊ ಅಂಥದ್ರಿಗೆ ಇಂಥದ್ದು ಬಂದಿದೆ. ಸೊ ಭಾಳ ಡೇಂಜರ್ ಇರ್ತಾರೆ ಇವ್ರೆ. ಸೊ ನೋಡಿ, ಸೊ ಡಿಸೈಡ್ ಮಾಡಿ ವೀಡಿಯೋಸ್ ಮಾಡಿ ಇದನ್ನು ಮುಂಚೆಗೆ ನಾವು ಕರೆಕ್ಟಾಗಿ ಫೋಟೋ ಗಿಟೋ ತಕ್ಕೊಂಡು ಹಾಕಿದ್ರೆ ನಮ್ಗೆ ಅಮೌಂಟ್ ವಾಪಸ್ ಬರ್ತೈತಿ. ನಿಮಗೂ ಇದೇ ಥರ ಏನಾರು ರಿಟರ್ನ್ ಬರ್ತಿರ್ತಾವೆ, ಅದಕ್ಕೆ ರಿಟರ್ನ್ ಯಾವ ಥರ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ ಅಂತ ನೀವು ನಂಗೆ DM ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಭಾಳ ಈಸಿ ಇರ್ತೈತಿ, ಬಟ್ ಕರೆಕ್ಟಾಗಿ ನಾವು ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಮ್ಗೆ ರಿಟರ್ನ್ ಅಮೌಂಟ್ ಬಂದೇ ಬರ್ತೈತಿ. ಸೊ ಇದೇ ಥರ ವೀಡಿಯೋಗೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.